ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ಶಿವರಾಜ್ ಪತ್ತೇಪುರ, ಜಗದೀಶ್ ವಕೀಲರು, ವೀರೇಂದ್ರ ಪಾಟೀಲ್, ಶಂಕರ್ ಗೌಡ, ಶ್ರೀಕೃಷ್ಣನ್ ದಾರಕ್ ಹಾಗೂ ಸುರೇಶ್ ಪಾಟೀಲ್. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಯುಕ್ತ ಎಂಪಿ ಲಾರ್ಡ್ಸ್ ಮಾರ್ಗಸೂಚಿ ಪ್ರಕಾರ ಸಂಸತ್ ಸದಸ್ಯರಿಗೆ ವರ್ಷದಲ್ಲಿ ಹಂಚಿಕೆ ಮಾಡಲಾದ ಒಟ್ಟು 5 ಕೋಟಿ ರೂಪಾಯಿ ಅನುದಾನದಲ್ಲಿ ಆಡಳಿತಾತ್ಮಕ ವೆಚ್ಚಗಳನ್ನು ಹೊರತುಪಡಿಸಿ ಅನುಸೂಚಿತ ಜಾತಿ ಜನರ ಜನವಸತಿ ಪ್ರದೇಶಗಳಲ್ಲಿ ಕನಿಷ್ಠ 15% ವೆಚ್ಚದ ಕಾಮಗಾರಿಗಳಿಗೆ ಮತ್ತು ಅನುಸೂಚಿತ ಪಂಗಡದ ಜನವಸತಿ ಪ್ರದೇಶಗಳಲ್ಲಿ ಕನಿಷ್ಠ 7.5% ಕಾಮಗಾರಿಗಳಿಗೆ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ 2024-25ನೇ ಸಾಲಿನಲ್ಲಿ ಬಿಡುಗಡೆಯಾದ 5 ಕೋಟಿ ರೂಪಾಯಿ ಅನುದಾನದಲ್ಲಿ ಹೊಸ ಕಾಮಗಾರಿಗಳನ್ನು ಈ ಸಾಕ್ಷಿ ಪೋರ್ಟಲ್ ಮುಖಾಂತರ ಶಿಫಾರಸು ಮಾಡುವಂತೆ ಸಂಸದ ಜಿ. ಕುಮಾರ್ ನಾಯಕ್ ಅವರಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಬರೆದಿರುವ ಪತ್ರವನ್ನು ಪತ್ರಕರ್ತರಿಗೆ ಬಿಡುಗಡೆ ಮಾಡಿದರು. ಜಿಲ್ಲಾಧಿಕಾರಿಗಳ ಪತ್ರವನ್ನು ಗಮನಿಸಿದರೆ ಆರ್ಥಿಕ ವರ್ಷ ಪೂರ್ಣಗೊಳ್ಳುವುದಕ್ಕೆ ಕೇವಲ 1 ತಿಂಗಳು ಮಾತ್ರ ಇದೆ. 5 ಕೋಟಿ ರೂಪಾಯಿಗಳು ಸದ್ಬಳಕೆಯಾಗುವಂತೆ ವಿದ್ಯಾವಂತ ಹಾಗೂ ಕೆಲಸಗಾರ ಎಂದು ಗುರುತಿಸಿಕೊಂಡಿರುವ ಜಿ. ಕುಮಾರ್ ನಾಯಕ್ ಅವರು ನೋಡಿಕೊಳ್ಳಬೇಕು. ಆ ಕುರಿತು ಮತದಾರ ಪ್ರಭುಗಳಿಗೆ ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಿದರು. ಇಷ್ಟು ಕಡಿಮೆ ಸಮಯದಲ್ಲಿ ಅನುದಾನದ ಬಗ್ಗೆ ಕೊಂಚ ಉದಾಸೀನತೆ ತೋರಿದರೆ ಅದು ಲ್ಯಾಪ್ಸ್ ಆಗುವ ಸಾಧ್ಯತೆಗಳಿವೆ, ಇಲ್ಲವೇ ದುರ್ಬಳಕೆ ಆಗುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಎಂದು ಸಂಶಯ ವ್ಯಕ್ತಪಡಿಸಿದರು. ಬಹಳ ಸಮರ್ಥವಾಗಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ರಾಜ್ಯದ ಹಲವು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಅದು ಕೂಡ ನಮಗೆ ಬಹಳ ಖುಷಿ ತಂದು ವಿಚಾರಣೆ. ದೊಡ್ಡ ಮನುಷ್ಯರ ಸಣ್ಣ ತಪ್ಪುಗಳನ್ನು ಕೂಡ ಪ್ರಜಾಪ್ರಭುತ್ವದಲ್ಲಿ ನಾವು ಗಮನಿಸಬೇಕಾಗ್ತದೆ. ಅವರು ನಮ್ಮ ಆಳುವವರಲ್ಲ, ಅವರು ನಮ್ಮ ಸಮಾಜದ ಸೇವಕರು ಅನ್ನೋ ದೃಷ್ಟಿಯೊಳಗೆ ಪ್ರಜಾಪ್ರಭುತ್ವದಲ್ಲಿ ಅವರು ಸೇವಕರಾಗಿರೋದ್ರಿಂದ ಅವ್ರಿಗೆ ಎಚ್ಚರಿಸುವ ಕೆಲಸ ಕೂಡ ಪ್ರಜೆಗಳಾಗಿರ್ತವೆ. ಸಮಸ್ತ ಪ್ರಜೆಗಳ ಭಾಗವಾಗಿ ಇವತ್ತಿನ ದಿವಸ ನಾನು ಒಂದೆರಡು ಮಾತಾಡ್ತೇನೆ. ನಮಗೆಲ್ಲ ಗೊತ್ತಿದೆ, ಸಂಸದರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯೊಳಗೆ ಪ್ರತಿಯೊಬ್ಬ ಸಂಸದರಿಗೆ ಪ್ರತಿ ವರ್ಷ 5 ಕೋಟಿ ಅನುದಾನ ಬರ್ತದೆ. ಇದಕ್ಕೆಲ್ಲ ಸಾಕಷ್ಟು ಅನುದಾನ ಬಂದಿದೆ. ಕೆಲವೊಂದು ಒಳ್ಳೆ ಕೆಲಸಗಳಾಗಿದೆ, ಕೆಲವೊಂದು ದುರುಪಯೋಗ ಆಗಿದೆ. ಇವತ್ತು ವೆಂಕಟೇಶ್ ನಾಯಕರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಊರಿಗೊಂದು ಅಗಸೆ ಕಟ್ಟೆ ಕಟ್ಟಿಸಿದ್ರು. ಇವತ್ತಿನ ಜನ ಬಂದು ನೆಳ್ಳ ಕೂತ್ಕೋತಾರೆ, ಹರಟಿ ಹೊಡಿತಾರೆ, ಟೈಮ್ ಪಾಸ್ ಅಂತ ರೂರಲ್ ಕ್ಲಬ್ ಆದಂಗೆ ಹೊಡೆಯೋದು. ಒಳ್ಳೆಯದೇ, ಏನೇ ಆಗಲಿ, ಒಟ್ಟು ಅವರು ಆ ಥರದೊಂದು ತಮ್ಮ ಸಂಸದರ ಅನುದಾನದೊಳಗೆ ಆ ಥರ ಮಾಡಿದ್ರು. ಆದರೆ ನಮ್ಮ ಸಂಸದರಾಗಿರ್ತಕ್ಕಂಥ ಕುಮಾರ್ ನಾಯಕ್ ಸಾಹೇಬರು ಇವತ್ತಿನವರೆಗೂ 5 ಕೋಟಿ ಒಳಗೆ 5 ಪೈಸಾದ ಯೋಜನೆಯನ್ನು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಕೊಟ್ಟಿಲ್ಲ, ಅದರ ಬಳಕೆ ಮಾಡಿಲ್ಲ. ಮಾರ್ಚ್ ತಿಂಗಳೊಳಗೆ ಇದ್ದೀವಿ ನಾವು. ಮಾರ್ಚ್ ಕೊನೆ ಕಾಲಕ್ಕೆ ಅದು ಲ್ಯಾಪ್ಸ್ ಆಗಿ ಹೋಗ್ತದೆ. ಲ್ಯಾಪ್ಸ್ ಆಗೋದಂದ್ರೆ ಅದರ ಅರ್ಥ 5 ಕೋಟಿ ಅಲ್ಲ, ಇಡೀ ಕ್ಷೇತ್ರದ ಜನತೆಯ ಅವಮಾನ. ಅದು ನಾವೊಬ್ಬ ವಿದ್ಯಾವಂತ ಯಾವುದೋ DC ಆಫೀಸ್ ಈಗ ಅಲ್ಲಿ ಹೋದಾಗ ಅದರ ಮುನ್ಸಿಪಾಲ್ಟಿಗೆ ಬಂದವರು ಇಲ್ಲೇನು ಒಂದು ಮೂತ್ರಾಲಯವೇ ಇಲ್ಲ. ಹೀಗಾಗಿ ಸಾರ್ವಜನಿಕ ಮೂತ್ರಾಲಯ ಕೆಲವೊಂದು ಭಾಗದಲ್ಲಿ ಕುಡಿಯುವ ನೀರಿಲ್ಲ. ತಕ್ಷಣ ಯೋಜನೆ ಮಾಡಿರಿ, ಹಳೆ ಕಲ್ಲು ಹೊಸ ಕಲ್ಲು ಮಾಡಿ ಯಾರಾದರೂ ರೊಕ್ಕ ತಿಂದಾಕಿರೋರು ಕುಮಾರ್ ನಾಯಕ ನಿಮಗೂ ಗೊತ್ತಾಗಲಾಗ ಆಗಿದ್ದರು. ಗೊತ್ತಿದ್ದು ಆದ್ರೆ ಮಾತ್ರ ಭಾಳ ಅನ್ಯಾಯ ಆಗ್ತದೆ. ಎಚ್ಚರಿಕೆಯಿಂದ ಇರಲಿ, ಕೂಡಲೇ ಅದಕ್ಕೆ ಕಾರ್ಯಪ್ರವೃತ್ತರಾಗಿರಿ ಅಂತೇಳಿ ಬಹಿರಂಗವಾಗಿ ಕುಮಾರ್ ನಾಯಕ್ ಅವರಿಗೆ ಎಚ್ಚರಿಸುವಂಥ ಕೆಲಸವನ್ನು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಮಾಡ್ತದೆ. ಥ್ಯಾಂಕ್ ಯು. 1 ಕೋಟಿ ಆಗಂಗಿಲ್ಲ, 100 ಕೋಟಿ ಆಗಂಗಿಲ್ಲ, ಆಗದೆ
ಅಡ್ವಾನ್ಸ್ ಆಗಿ ತಯಾರಿದ್ದು ಇಂತಿಂತ ಕೆಲಸಗಳನ್ನ ದುಡ್ಡು ಬಂದ ಮೇಲೆ ಮಾಡ್ರಿ ಅಂತ ಹೇಳಿ ಹೋದ ತಿಂಗಳ ಬಂದದ, ಹೋದ ತಿಂಗಳ ಅಂದ್ರೆ ಯಾವಾಗ ಬಂದದ್ರಿ? ಜನವರಿ ಬಂದದ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ವೀರಣ್ಣ ಶೆಟ್ಟಿ ಇದ್ದರು.